ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಫ್ರೈಡೇ ಶಾರ್ಟ್. ನಾನು ಹೊಸಕೋಟೆ ರಸ್ತೆಯಲ್ಲಿರೋ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗಿರೋ ಶಾರ್ಟ್ ಅಪ್ಲೋಡ್ ಮಾಡಿದ್ನಲ್ಲ, ಸೊ ಅದ್ರ ಕಂಟಿನ್ಯೂ ಪಾರ್ಟ್. ಇವಾಗ ನಾವು ಹೋಗ್ತಾ ಇರೋದು ಕಂಪ್ಲಿಪುರದಲ್ಲಿರೋ ಕಾಟೇರಮ್ಮನ ದೇವಸ್ಥಾನಕ್ಕೆ. ಸೊ ಅಲ್ಲಿಂದ ಇಲ್ಲಿಗೆ ಒಂದು 7 to 8 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇದು ಎಲ್ಲ ಕಡೆ ತುಂಬ ಫೇಮಸ್ ಆಗ್ತಿದೆ ಅಲ್ವಾ, ಅದಕ್ಕೆ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾರ್ಮಲ್ ಆಗಿ ಇಲ್ಲಿ ತುಂಬಾ ಅಂದರೆ ತುಂಬ ಜನ ಇರ್ತಾರೆ ಅಂತ ಹೇಳ್ತಾರೆ. ಫ್ರೈಡೇ ನಾವು ಹಾಗೆ ಅಂದ್ಕೊಂಡೇ ಬಂದಿದ್ದು, ಬಟ್ ಇವತ್ತೇನು ಅಷ್ಟೊಂದು ಜನ ಇಲ್ಲ. ನಮ್ಮ ಅದೃಷ್ಟ ತುಂಬ ಖಾಲಿ ಇದೆ. ಫಸ್ಟ್ ನಾವಿಲ್ಲಿ ಊಟಕ್ಕೆ ಹೋಗೋಣ. ಸೊ ಮಾರ್ನಿಂಗಿಂದ ಏನೂ ತಿಂದಿಲ್ಲ ನಾವು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋವರೆಗೂ ಅಂತ, ಹರಕೆ ಇತ್ತು ಅಂತ. ಸೊ ಇವತ್ತು ಇಲ್ಲೇ ದೇವಸ್ಥಾನದಲ್ಲೇ ಊಟ ಹಾಕ್ತಿದ್ದಾರೆ. ನಮಗೆ ಗೊತ್ತಿಲ್ಲ ಇಲ್ಲಿ ಊಟ ಹಾಕ್ತಾರೆ ಅಂತ. ಸೊ ಫಸ್ಟ್ ಟೈಮ್ ಅಲ್ವಾ ಬಂದಿರೋದು ಇಲ್ಲಿಗೆ. ಸೊ ಊಟ ಹಾಕ್ತಾಯಿದ್ರು, ಅದಕ್ಕೆ ತಿಂದ್ಬಿಟ್ಟು ಹೋಗೋಣ ಅಂತ ಹೋಗ್ತಾಯಿದ್ವಿ. ನೋಡಿ ಎಷ್ಟೊಂದು ಜನ ಇದ್ದಾರೆ. ಸೊ ಇಲ್ಲಿ ತಟ್ಟೆಗಳೆಲ್ಲ ನಾವೇ ತೊಗೋಬೇಕು. ನೋಡಿ ಫಸ್ಟು ಪಾಯಸ ಹಾಕ್ತಾರೆ, ಬೆಲ್ಲದ ಪಾಯಸ, ರವೆ ಪಾಯಸ. ಸೊ ಅದಾದಮೇಲೆ ಅನ್ನ, ಸಾಂಬಾರು, ಮಜ್ಜಿಗೆ ಹಾಕ್ತಾರೆ. ನಾವು ಹೊಟ್ಟೆ ತುಂಬ ತಿಂದ್ಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇದೇ ಎಂಟ್ರೆನ್ಸು. ಇಲ್ಲಿ ಕ್ಯೂನಲ್ಲಿ ಹೋಗಬೇಕು. ಬಟ್ ನಾವು ಹೋಗೋದಕ್ಕೆ ಅಷ್ಟೊಂದು ಜನ ಇರಲಿಲ್ಲ, ನಮ್ಗೆ ಯಾವ ಕ್ಯೂ ಇರಲಿಲ್ಲ. ನಾವು ಫ್ಯಾಮಿಲಿ ಎಷ್ಟು ಜನ ಇದ್ದೀವೋ ಅಷ್ಟೇ ಕ್ಯೂ ಇತ್ತು. ಸೊ ನೋಡಿ ಕಾಟೇರಮ್ಮ ಇಷ್ಟು ದೊಡ್ಡ ವಿಗ್ರಹ ಇದೆ. ಇಲ್ಲೂ ಅಷ್ಟೇ ತುಂಬ ಹರಕೆಕಾಯಿಗಳು, ತುಂಬ ಚೀಟಿಗಳು, ಬೀಗಗಳು ಎಲ್ಲ ಕಟ್ತಾರೆ. ನೋಡಿ ಇಲ್ಲಿ ದೃಷ್ಟಿಗಳು ತೆಗೆಸ್ತಾರೆ. ನೋಡಿ ಏನಾದರೂ ಒಳ್ಳೇದಾಗಬೇಕು ಅಂದರೆ, ಏನಾದರೂ ಕೋರಿಕೆಗಳಿದ್ದರೆ ಎಲ್ಲನೂ ನೆರವೇರುತ್ತೆ ಅಂತ ಇಲ್ಲಿ ಪ್ರತೀತಿ ಇದೆ. ನೋಡಿ ಇಲ್ಲೆಲ್ಲ ಸುತ್ತು ನಾವಿಲ್ಲಿ ಲೈನಲ್ಲಿ ಹೋಗ್ಬೇಕಾದ್ರೆ ಗಮನಿಸಿದ್ದೇನು ಅಂತಂದರೆ, ಬರೀ ಮಾತ್ರೆ ಸ್ಲಿಪ್ಗಳು, ಟಾನಿಕ್ಗಳು, ಎಲ್ಲ ರೀತಿ ಟ್ಯಾಬ್ಲೆಟ್ಸ್ಗಳು, ಸ್ಲಿಪ್ಗಳು ಎಲ್ಲ ಕಟ್ಟಿದ್ದಾರೆ. ಸೊ ಅದೆಲ್ಲ ಕಟ್ಟಿದ್ರೆ ಇಲ್ಲಿ ವಾಸಿ ಆಗುತ್ತೆ ಅಂತ ಪ್ರತೀತಿ ಅಂತೆ. ನಮಗೂ ಗೊತ್ತಿರಲಿಲ್ಲ. ನೋಡಿ ಎಷ್ಟೊಂದು ಕಟ್ಟಿದ್ದಾರೆ ಅಂತ. ಸೊ ನನ್ನ ಮಗ ದೇವ್ರಿಗೆ ಭಕ್ತಿಯಿಂದ ಕೈ ಮುಗಿತಾ ಇದ್ದಾನೆ. ಇವಾಗ ಒಳಗಡೆ ಹೋಗೋಣ. ಇಲ್ಲಿ ಜನ ಕಮ್ಮಿ ಇದ್ದಾರೆ ಇವತ್ತು. ಯಾವಾಗಲೂ ತುಂಬ ಜಾಸ್ತಿ ಇರ್ತಾರಂತೆ. ಸೊ ಇವತ್ತು ಕಮ್ಮಿ ಇದ್ದಾರೆ. ನೋಡಿ ಇದೆ ಕಾಟೇರಮ್ಮ ತಾಯಿ ದೇವರು. ದರ್ಶನ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇಲ್ಲಿ ಫೋಟೋಸ್ ವಿಡಿಯೋಸ್ ಅಲೋ ಇಲ್ಲ ಅಂತಂದ್ಬಿಟ್ಟು ಯಾರಿಗೂ ಕಾಣ್ದಿರೋ ಥರ ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ಸೊ ಆಮೇಲೆ ಗೊತ್ತಾಯಿತು ಅಲೋ ಇದೆ ಅಂತ. ಸೊ ಇರಲಿ, ಪರವಾಗಿಲ್ಲ, ಬಂದಷ್ಟು ಬರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ರೀತಿ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಪ್ಲೀಸ್ ಎಂಕರೇಜ್ ಮಾಡಿ. ಥ್ಯಾಂಕ್ ಯು.